ಇದು ಎಂ ಒಸ್ಮನಿ ಕ್ಲಾಸಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪೊಲಿಟಿ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಕುರಿತು ಪ್ರಮುಖ 50 ಪ್ರಶ್ನೆಗಳನ್ನ ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಈ 50 ಪ್ರಮುಖ ಪ್ರಶ್ನೆಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತ ಬಹುತೇಕ ಪ್ರಶ್ನೆಗಳಾಗಿವೆ. ಮೊದಲನೇ ಪ್ರಶ್ನೆ, ಪ್ರಪಂಚದಲ್ಲಿ ಯಾವ ಸಂವಿಧಾನವು ಮೊದಲ ಬಾರಿಗೆ ಪ್ರಸ್ತಾವನೆಯೊಂದಿಗೆ ಜಾರಿಗೆ ಬಂದಿದ್ದು ಅಂತೇಳಿ. ಎ ಐರಿಷ್ ಸಂವಿಧಾನ, ಬಿ ಅಮೆರಿಕನ್ ಸಂವಿಧಾನ, ಸಿ ಕೆನಡಿಯನ್ ಸಂವಿಧಾನ, ಡಿ ಸೋವಿಯತ್ ಅಂದರೆ ಸೋವಿಯತ್ ರಷ್ಯಾ ಸಂವಿಧಾನ ಅಂತೇಳಿ. ಸರಿಯಾದ ಉತ್ತರ ಏನಂತಂದ್ರೆ ಅಮೆರಿಕನ್ ಸಂವಿಧಾನ. ಅಮೆರಿಕನ್ ಸಂವಿಧಾನ ಜಗತ್ತಿನ ಅತ್ಯಂತ ಹಳೆಯ ಮತ್ತು ಚಿಕ್ಕ ಸಂವಿಧಾನ ಆಗಿದೆ. ಎರಡನೇದು, ಭಾರತದ ಸಂವಿಧಾನದ ಪ್ರಸ್ತಾವನೆಯು ಯಾವುದರ ಮೇಲೆ ಆಧಾರಿತವಾಗಿದೆ ಅಂತೇಳಿ. ಎ ಜವಾಹರ್ಲಾಲ್ ನೆಹರು ಅವರು ದೇಹೋದ್ದೇಶಗಳ ನಿರ್ಣಯ, ಐರಿಷ್ ಸಂವಿಧಾನ, ಬ್ರಿಟಿಷ್ ಸಂವಿಧಾನ, ಭಾರತದ ಸರ್ಕಾರ ಕಾಯ್ದೆ 1935. ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದಂತಹ ದೇಹೋದ್ದೇಶಗಳ ನಿರ್ಣಯ, ಅಬ್ಜೆಕ್ಟಿವ್ ರೆಜಲ್ಯೂಷನ್. ಮೂರನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ದೇಹೋದ್ದೇಶಗಳ ನಿರ್ಣಯವನ್ನು ಯಾವಾಗ ಅಂಗೀಕರಿಸಿತು? ಎ ಆಗಸ್ಟ್ 15, 1947, ಬಿ ನವೆಂಬರ್ 26, 1949, ಸಿ ಡಿಸೆಂಬರ್ 13, 1946, ಡಿ ಜನವರಿ 22, 1947. ಇದಕ್ಕೆ ಸರಿಯಾದ ಉತ್ತರ ಜನವರಿ 22, 1947. ಈ ಐತಿಹಾಸಿಕ ನಿರ್ಣಯವನ್ನು ಜವಾಹರ್ಲಾಲ್ ನೆಹರು ಅವರು 1946 ಡಿಸೆಂಬರ್ 13ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಿದರು. ತದನಂತರದಲ್ಲಿ ರಚನಾ ಸಭೆಯು ಇದನ್ನು ಅಂಗೀಕರಿಸಿದೆ. ನಾಲ್ಕನೇ ಪ್ರಶ್ನೆ, ಪ್ರಸ್ತಾವನೆಯ ತಯಾರಿಯ ಹಿಂದೆ ಪ್ರೇರಣೆಯನ್ನು ಒದಗಿಸುತ್ತಿದ್ದ ಬಲ ಯಾವುದಂತೇಳಿ. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಗಾಂಧೀಜಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅವರು. ಕಾರಣ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಅವರು 1946 ಡಿಸೆಂಬರ್ 13ರಂದು ಅಬ್ಜೆಕ್ಟಿವ್ ರೆಜಲ್ಯೂಷನ್ ಅನ್ನು ಮಂಡನೆ ಮಾಡಿರುವುದರಿಂದ ಅದೇ ಮುಂದೆ ಬುನಾದಿಯಾಗಿ ಭಾರತದ ಪ್ರಸ್ತಾವನೆಗೆ ಕಾರಣ ಆಗಿರುವುದರಿಂದ ಇದಕ್ಕೆ ಸರಿಯಾದ ಉತ್ತರ ಎ ಅಂತೇಳಿ. ಐದನೇ ಪ್ರಶ್ನೆ, ಸಂವಿಧಾನದ ಪ್ರಸ್ತಾವನೆಯು ಯಾವ ದೇಶದ ಸಂವಿಧಾನದಿಂದ ಪ್ರೇರಿತವಾಗಿದೆ ಅನ್ನುವಂಥದ್ದು. ಎಸ್ ಬ್ರಿಟನ್ ದೇಶ, ರಷ್ಯಾ, ಅಮೆರಿಕ ದೇಶ, ಕೆನಡಾ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಅಮೆರಿಕ ದೇಶದ ಪ್ರಸ್ತಾವನೆಯ ಪರಿಕಲ್ಪನೆ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನ ರಚನೆ ಮಾಡೋದಕ್ಕೆ ಪ್ರೇರಿತವಾಗಿದೆ. ಆರನೇ ಪ್ರಶ್ನೆ, ಭಾರತದ ಸಂವಿಧಾನ ರೂಪಿಸಿದವರ ಅಂತರ್ಗತ ಅಂದರೆ ಮನಸ್ಸಿನಲ್ಲಿ ಏನಿತ್ತು ಎಂಬುದು ಕೆಳಕಂಡ ಯಾವುದರಲ್ಲಿ ಬಿಂಬಿತವಾಗಿದೆ ಅಂತೇಳಿ. ಎ ಪ್ರಸ್ತಾವನೆ ಅಥವಾ ಪೀಠಿಕೆ, ಮೂಲಭೂತ ಹಕ್ಕುಗಳು, ರಾಜನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳಂತಿದೆ. ಸರಿಯಾದ ಉತ್ತರ ಪ್ರಸ್ತಾವನೆ ಅಥವಾ ಪೀಠಿಕೆಯಲ್ಲಿ ಭಾರತದ ಸಂವಿಧಾನ ರೂಪಿಸಿದವರ ಮನಸ್ಸಿನಲ್ಲಿ ಏನಿತ್ತು ಎಂಬುದನ್ನು ಕಾಣಬಹುದು. ಏಳನೇ ಪ್ರಶ್ನೆ, ಸಂವಿಧಾನದ ಈ ಭಾಗವು ಸಂವಿಧಾನದ ರಚನೆಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ ಅಂತೇಳಿ. ನಿರ್ದೇಶಕ ತತ್ವಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು, ಸಿ ಪ್ರಸ್ತಾವನೆ, ಡಿ ಪೌರತ್ವ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಪ್ರಸ್ತಾವನೆ ಅಂತೇಳಿ. ಎಂಟನೇ ಪ್ರಶ್ನೆ, ಪ್ರಸ್ತಾವನೆಯ ಪಠ್ಯವನ್ನ ದ ಟೆಕ್ಸ್ಟ್ ಆಫ್ ದ ಪ್ರಿಯಂಬಲ್ ಯಾರು ಸುಂದರವಾಗಿ ಬರೆದರು ಅಂತೇಳಿದೆ. ಬಿ ಎನ್ ರಾವ್, ಸಚ್ಚಿದಾನಂದ್ ಸಿನ್ಹಾ, ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ್ ಅಂತೇಳಿ, ಡಿ ನಂದಲಾಲ್ ಬೋಸ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ್ ಅವರು ಪ್ರಸ್ತಾವನೆಯ ಪಠ್ಯವನ್ನ ಸುಂದರವಾಗಿ ಬರೆದಂತವರು. ಒಂಬತ್ತನೇ ಪ್ರಶ್ನೆ, ಭಾರತದ ಪ್ರಜೆಗಳಾದ ನಾವು ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನೇಮಿಸಿ ಮಾಡಿಕೊಂಡು ಅರ್ಪಿಸಿಕೊಂಡಿದ್ದೇವೆ. ಈ ದಿನಾಂಕ ಯಾವುದಂತೇಳಿ. ಎ ಜನವರಿ 26, 1950, ನವೆಂಬರ್ 26, 1949, ಜನವರಿ 26, 1949. ಮೇಲಿನ ಯಾವುದು ಅಲ್ಲ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ನವೆಂಬರ್ 26, 1949 ಅನ್ನುವಂಥದ್ದು ಭಾರತದ ಪ್ರಸ್ತಾವನೆಯಲ್ಲಿ ಇರುವಂತಹ ಅಂಶ. 10ನೇ ಪ್ರಶ್ನೆ, ಭಾರತದ ಸಂವಿಧಾನ ಪ್ರಸ್ತಾವನೆಯು ಶಬ್ದದಿಂದ ಡ್ಯಾಶ್ ಡ್ಯಾಶ್ ಶಬ್ದದಿಂದ ಪ್ರಾರಂಭ ಆಗುತ್ತದೆ ಅಂತಿದೆ. ಭಾರತೀಯರು, ಹಿಂದೂ, ನಾವು, ನಾಗರಿಕರಂತಿದೆ. ಇದು ಯಾಕೆ ನಮಗೆ ಇಂಗ್ಲಿಷ್ ಭಾಷೆ ಕೂಡ ಗೊತ್ತಿರಬೇಕನ್ನುವಂಥದ್ದಕ್ಕೆ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಕನ್ನಡದಲ್ಲಿದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನುವಂಥದ್ದು ಇಂಗ್ಲಿಷ್ ನಲ್ಲಿದೆ. ಹಾಗೆ ಇಂಗ್ಲಿಷೇ ಫೈನಲ್ ಆಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ನಾವು ಅಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಅನ್ನುವಂಥದ್ದನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾರದೆ ಸಿ ಎನ್ನುವಂತ ಉತ್ತರ ಸರಿ ಅಂತೇಳಿ. 11ನೇ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಕಂಡ ಯಾವ ಪದದ ಉಲ್ಲೇಖ ಕಂಡು ಬರುವುದಿಲ್ಲ ಅಂತೇಳಿ. ಸಾರ್ವಭೌಮ, ಫೆಡರಲ್, ಧರ್ಮ ನಿರಪೇಕ್ಷ, ಸಮಾಜವಾದಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಫೆಡರಲ್ ಅನ್ನುವಂಥ ಪದ ಭಾರತದ ಪ್ರಸ್ತಾವನೆಯಲ್ಲಿ ಕಂಡು ಬರುವುದಿಲ್ಲ ಅಂತೇಳಿ. 12ನೇ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕೊಟ್ಟಿರುವ ಪದಗಳನ್ನು ನಮೂದಿಸಿರುವ ಅನುಕ್ರಮ ಅಂತಿದೆ.
ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಮಾಜವಾದಿ ಜಾತ್ಯತೀತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಜಾತ್ಯತೀತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಸಮಾಜವಾದಿ ಗಣರಾಜ್ಯ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಜಾತ್ಯತೀತ ಸಮಾಜವಾದಿ ಗಣರಾಜ್ಯ ಅಂತೇಳಿ. ಇದು ಸರಿಯಾದ ಉತ್ತರ ಏನಂದ್ರೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. 13ನೇ ಪ್ರಶ್ನೆ, ಸಂವಿಧಾನದ ಪ್ರಸ್ತಾವನೆಯಲ್ಲಿ ಎಷ್ಟು ರೀತಿ ನ್ಯಾಯವನ್ನು ಉಲ್ಲೇಖಿಸಲಾಗಿದೆ ಅಂತೇಳಿ. 4, 2, 3, ಕೇವಲ 1 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಸಿ, ಸಾಮಾಜಿಕ, ಆರ್ಥಿಕ, ರಾಜಕೀಯ 3 ಅಂಶಗಳಲ್ಲಿ ನ್ಯಾಯದ ಉಲ್ಲೇಖವನ್ನು ನಾವು ಭಾರತದ ಪ್ರಸ್ತಾವನೆಯಲ್ಲಿ ಕಾಣಬಹುದು. 14ನೇ ಪ್ರಶ್ನೆ, ಸಂವಿಧಾನವನ್ನು ಅಂಗೀಕರಿಸಿದ ದಿನಾಂಕ ಯಾವುದು ಎಂದು ಪ್ರಸ್ತಾವನೆಯಲ್ಲಿ ದಾಖಲಾಗಿದೆ ಅಂತೇಳಿ. 1949 ನವೆಂಬರ್ 26, 1946 ಡಿಸೆಂಬರ್ 9, 1950 ಜನವರಿ 26, 1947 ಆಗಸ್ಟ್ 15 ಅಂತೇಳಿ. ಇದು ಸರಿಯಾದ ಉತ್ತರ ಏನಂದ್ರೆ 1949 ನವೆಂಬರ್ 26 ಅನ್ನುವಂಥದ್ದು ಭಾರತದ ಪ್ರಸ್ತಾವನೆಯಲ್ಲಿ ಇದೆ ಅನ್ನುವಂಥದ್ದು. 15ನೇ ಪ್ರಶ್ನೆ, ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾದ ಸ್ವತಂತ್ರ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ. ಎಲ್ಲಿ ಬೇಕಾದರೂ ವಾಸಿಸುವ ಸ್ವಾತಂತ್ರ್ಯ, ಆಸ್ತಿ ಮಾಡುವ ಸ್ವತಂತ್ರ, ಆಲೋಚನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಆರಾಧನೆ ಅಂತೇಳಿ. ವ್ಯಾಪಾರ ಮಾಡುವ ಸ್ವಾತಂತ್ರ್ಯ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆಲೋಚನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಆರಾಧನೆಯ ಸ್ವಾತಂತ್ರ್ಯ ಅನ್ನುವಂಥದ್ದು 5 ವಿಚಾರಗಳ ಸ್ವಾತಂತ್ರ್ಯವನ್ನು ಕೊಡ್ತಿದ್ದಾರೆ ಪ್ರಸ್ತಾವನೆಯ ಮೂಲಕ ಅನ್ನುವಂಥದ್ದು ಗೊತ್ತಾಗಬೇಕು. 16ನೇ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ರಾಜಕೀಯ ಜಾತಕ ಎಂದು ಕರೆದವರು ಯಾರಂತೇಳಿ. ಎಸ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಸಿ, NA ಪಾಲ್ಕಿವಾಲಾ, BR ಅಂಬೇಡ್ಕರ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ KM ಮುನ್ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಗುರುತಿನ ಚೀಟಿ ಎಂದು ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆದವರು ಯಾರಂತೇಳಿ. NA ಪಾಲ್ಕಿವಾಲಾ, ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು, BR ಅಂಬೇಡ್ಕರ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ NA ಪಾಲ್ಕಿವಾಲಾ. 18ನೇ ಪ್ರಶ್ನೆ, ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾದ ಸಾರ್ವಭೌಮ ಪದದ ಅರ್ಥವೇನು ಅಂತಿದೆ. ಭಾರತವು ಇನ್ನೊಂದು ದೇಶದ ಮೇಲೆ ಅವಲಂಬಿತವಾಗಿದೆ, ಭಾರತವು ವಿಶ್ವಸಂಸ್ಥೆಯ ಅಧೀನದಲ್ಲಿದೆ, ಭಾರತದ ಮೇಲೆ ಬ್ರಿಟನ್ ಅಧಿಕಾರ ನಡೆಸುತ್ತದೆ, ಭಾರತವು ಸ್ವತಂತ್ರವಾಗಿ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಹೊಂದಿದೆ ಅಂತೇಳಿ. ಸಾರ್ವಭೌಮ ಅನ್ನೋದಕ್ಕೆ ಕಾರಣ ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಡಿ, ಭಾರತವು ಸ್ವತಂತ್ರವಾಗಿ ತನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಶಕ್ತಿಯನ್ನ ಹೊಂದಿದೆ ಅಂತೇಳಿ. 19 ಪ್ರಸ್ತಾವನೆಯಲ್ಲಿ ತಿಳಿಸಲಾದ ನ್ಯಾಯ ಎಂಬ ಪರಿಕಲ್ಪನೆಯನ್ನು ಯಾವ ದೇಶದ ಕ್ರಾಂತಿಯಿಂದ ಪಡೆಯಲಾಗಿದೆ ಅಂತೇಳಿ. ಅಮೆರಿಕನ್ ಸ್ವಾತಂತ್ರ್ಯ ಸಂಗ್ರಾಮ, ಫ್ರೆಂಚ್ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ, ರಷ್ಯಾ ಕ್ರಾಂತಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ರಷ್ಯಾ ಕ್ರಾಂತಿ 1917ರಲ್ಲಿ. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಅಂದ್ರೆ 3 ವಿಷಯಗಳಲ್ಲಿ ನ್ಯಾಯ ಕೊಡೋದ್ರ ಬಗ್ಗೆ ಭಾರತದ ಪ್ರಸ್ತಾವನೆಯಲ್ಲಿ ನಮೂದಿಸಲಾಗಿದೆ. 20ನೇ ಪ್ರಶ್ನೆ, ಪ್ರಸ್ತಾವನೆಯ ಪ್ರಕಾರ ಸಂವಿಧಾನದ ಅಂತಿಮ ಅಧಿಕಾರ ಮೂಲ ಯಾರು ಅಂತೇಳಿ ಪ್ರಶ್ನೆ ಬಂದಿದೆ. ಭಾರತದ ಸಂಸತ್ತು, ಭಾರತದ ಜನರು, ಸರ್ವೋಚ್ಚ ನ್ಯಾಯಾಲಯ, ಭಾರತದ ರಾಷ್ಟ್ರಪತಿಗಳಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಭಾರತದ ಜನರು ಅನ್ನುವಂಥದ್ದು. 21ನೇ ಪ್ರಶ್ನೆ, 42ನೇ ತಿದ್ದುಪಡಿಯ ನಂತರ ಭಾರತದ ಅಧಿಕೃತ ವಿವರಣೆ ಹೀಗಿದೆ. ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಾರ್ವಭೌಮ ಜಾತ್ಯತೀತ ಗಣರಾಜ್ಯ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅನ್ನುವಂಥದ್ದು 47ನೇ ತಿದ್ದುಪಡಿ 1976ರಲ್ಲಿ ಮಾಡಲಾಗಿದೆ. ಅದಕ್ಕಿಂತ ಮುಂಚೆ ಸಮಾಜವಾದಿ ಜಾತ್ಯತೀತ ಅನ್ನುವಂಥ ಪದಗಳು ಇರಲಿಲ್ಲ. ಅದರ ಜೊತೆಗೆ ಸಮಗ್ರತೆ ಅನ್ನುವಂಥ ಕೂಡ ಪದ ಇರಲಿಲ್ಲ. 3 ಪದಗಳನ್ನ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅನ್ನುವಂಥ ಪದಗಳನ್ನ 42ನೇ ತಿದ್ದುಪಡಿಯನ್ನು 1976ರಲ್ಲಿ ಸೇರಿಸಲಾಗಿದೆ. 27ನೇ ಪ್ರಶ್ನೆ, ಪ್ರಸ್ತಾವನೆಯಲ್ಲಿ ಸಮಗ್ರತೆ ಎಂಬ ಪದವನ್ನ ಯಾವಾಗ ಸೇರಿಸಲಾಯಿತು ಅಂತೇಳಿ. 1978ರ 44ನೇ ತಿದ್ದುಪಡಿಯ ಮೂಲಕ, 1976 42ನೇ ತಿದ್ದುಪಡಿಯ ಮೂಲಕ, 1992ರ 73ನೇ ತಿದ್ದುಪಡಿಯ ಮೂಲಕ, 1950ರ ಮೂಲ ಸಂವಿಧಾನದಲ್ಲಿ. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ 1976 42ನೇ ತಿದ್ದುಪಡಿಯ ಮೂಲಕ ಇಂಟಿಗ್ರಿಟಿ ಅಥವಾ ಸಮಗ್ರತೆ ಅನ್ನುವಂಥ ಪದ, ಅದರ ಜೊತೆಗೆ ಜಾತ್ಯತೀತ ಮತ್ತು ಸಮಾಜವಾದ ಪದವನ್ನ ಸೇರಿಸಲಾಗಿದೆ. 23ನೇ ಪ್ರಶ್ನೆ, ಪ್ರಸ್ತಾವನೆಯು ನ್ಯಾಯಾಲಯಗಳಲ್ಲಿ ಜಾರಿಗೊಳಿಸಲು ಸಾಧ್ಯವೇ ಅಂತಿದೆ. ಕೆಲವೊಮ್ಮೆ ಮಾತ್ರ ಸಾಧ್ಯ, ರಾಷ್ಟ್ರಪತಿಗಳ ಅನುಮತಿ ಇದ್ದರೆ ಸಾಧ್ಯ, ಹೌದು ಇದು ಜಾರಿಗೊಳಿಸಬಹುದಾದ ಭಾಗವಾಗಿದೆ ಅಂತೇಳಿ, ಇಲ್ಲ ಇದು ನ್ಯಾಯಬದ್ಧವಾಗಿ ಜಾರಿಗೊಳಿಸಲಾಗದ ಭಾಗವಾಗಿದೆ, ನಾನ್ ಜಸ್ಟಿಸಿಯಬಲ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಎಂದರೆ ಡಿ, ಇಲ್ಲ ಇದು ನ್ಯಾಯಬದ್ಧವಾಗಿ ಜಾರಿಗೊಳಿಸಲಾಗದ ಭಾಗವಾಗಿದೆ ಅನ್ನುವಂಥದ್ದು ಸರಿಯಾದ ಉತ್ತರ.
24ನೇ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕ್ರಮಬದ್ಧವಾಗಿರುವ ನ್ಯಾಯ, ಸ್ವತಂತ್ರ, ಸಮಾನತೆ, ಭ್ರಾತೃತ್ವಗಳನ್ನು ಎಷ್ಟು ವಿಧಗಳಾಗಿ ನಮೂದಿಸಲಾಗಿದೆ ಅಂತೇಳಿ. ಎಸ್, ಇಲ್ಲಿ 4 ಆಪ್ಷನ್ ಅನ್ನು ಕೊಡಲಾಗಿದೆ. ಈ ರೀತಿ ಇರುವ ಪ್ರಸ್ತಾವನೆಯು ಸಣ್ಣದು ಇದೆ. ಅದನ್ನ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡ್ರೆ ಮಾತ್ರ 50 ಪ್ರಶ್ನೆಗಳನ್ನು ನಾವು ಸರಳವಾಗಿ ಉತ್ತರಿಸಬಹುದು. ಇಲ್ಲಂತಂದ್ರೆ ಸಾಧ್ಯನೇ ಇಲ್ಲ. ನೋಡೋದಕ್ಕೆ ಸರಳ ಅನಿಸಿದರೂ ಸಹ ಈ ರೀತಿ ಪ್ರಶ್ನೆ ಬಂದಾಗ ನಾವು ಆಲೋಚನೆ ಮಾಡಲೇಬೇಕು. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎ ಅಂತಂದ್ರೆ ಮೊದಲು ನ್ಯಾಯ ಇದೆ. ನ್ಯಾಯದಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಂತೇಳಿ, ತದನಂತರದಲ್ಲಿ ಸ್ವತಂತ್ರ ಇದೆ ಮೂರನೇದು. ಎಸ್, 5 ವಿಚಾರಗಳಲ್ಲಿ ಸ್ವತಂತ್ರ: ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಆರಾಧನೆಯಲ್ಲಿ. ಸಮಾನತೆಯನ್ನು 2ರಲ್ಲಿ ಕೊಡಲಾಗಿದೆ: ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ. ಭ್ರಾತೃತ್ವ ಅನ್ನುವಂಥದ್ದು 1. ಹಾಗಾಗಿ ಇಲ್ಲಿ ಎ ಅನ್ನುವಂಥದ್ದು ಸರಿಯಾದ ಉತ್ತರ. ನ್ಯಾಯ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನುವಂಥದ್ದು. 25ನೇ ಪ್ರಶ್ನೆ, ಸಂವಿಧಾನದ ಪ್ರಸ್ತಾವನೆಯ ಕಾನೂನಾತ್ಮಕ ಸ್ವರೂಪವು ಏನೆಂದರೆ ಅಂತ ಪ್ರಶ್ನೆ ಬಂದಿದೆ. ಇದು ಜಾರಿಗೆಗೊಳಿಸುವಂಥದ್ದು. ಇದನ್ನು ಜಾರಿಗೊಳಿಸಲಾಗುವುದಿಲ್ಲ. ವಿಶೇಷ ಸನ್ನಿವೇಶದಲ್ಲಿ ಜಾರಿಗೊಳಿಸಬಹುದಾಗಿದೆ. ಮೇಲಿನ ಯಾವುದೂ ಅಲ್ಲ ಅಂತಿದೆ. ಇದಕ್ಕೆ ಸರಿಯಾದ ಏನಂದ್ರೆ ಇದನ್ನು ಜಾರಿಗೊಳಿಸಲಾಗುವುದಿಲ್ಲ ಅಂತೇಳಿ ಸರಿಯಾದ ಉತ್ತರ. 26ನೇ ಪ್ರಶ್ನೆ, ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ಮೊದಲು ಹೇಳಿತ್ತು ಅಂತೇಳಿ. ಎಸ್, ಕೇಶವಾನಂದ ಭಾರತಿ ಪ್ರಕರಣ 1973, ಮಿನಿವರ ಮಿಲ್ಸ್ ಪ್ರಕರಣ, ಬೇರುಬಾರಿ ಯೂನಿಯನ್ ಪ್ರಕರಣ, LIC ಆಫ್ ಇಂಡಿಯಾ ಪ್ರಕರಣ 1995. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಬೇರುಬಾರಿ ಯೂನಿಯನ್ ಪ್ರಕರಣದಲ್ಲಿ ಆ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಲ್ಲ ಅಂತೇಳಿ 1960ರಲ್ಲಿ ಹೇಳಲಾಗಿತ್ತು. 27ನೇ ಪ್ರಶ್ನೆ, ಪ್ರಸ್ತಾವನೆಯು ಸಂವಿಧಾನದ ಮೂಲ ರಚನೆ ಭಾಗವಾಗಿದೆ, ಬೇಸಿಕ್ ಸ್ಟ್ರಕ್ಚರ್ ಆಗಿದೆ ಎಂದು ಯಾವ ಪ್ರಕರಣದಲ್ಲಿ ಸ್ಪಷ್ಟಪಡಿಸಲಾಗಿದೆ ಅಂತಿದೆ. SR ಬೊಮ್ಮೈ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ, ಶಂಕರಿ ಪ್ರಸಾದ್ ಪ್ರಕರಣ, ಚಂಪಕಂ ದೊರೈರಾಜನ್ ಪ್ರಕರಣ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಕೇಶವಾನಂದ ಭಾರತಿ ಪ್ರಕರಣ ಇರುವಂತದ್ದೇ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ, ಮೂಲ ಸಂರಚನೆಯ ಕುರಿತು ಹೇಳುವಂತ ಪ್ರಕರಣ ಇದಾಗಿದೆ. 1973ರಲ್ಲಿ. 28ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆಯು ಭಾರತದ ಸಂವಿಧಾನದ ಒಂದು ಭಾಗವಾಗಿದೆ ಎಂದು ತೀರ್ಪನ್ನು ನೀಡಿತ್ತು ಅಂತೇಳಿ. ಗೋಲಕನಾಥ್ ಪ್ರಕರಣ, ಬೇರುಬಾರಿ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ, ಮೇಲಿನ ಎಲ್ಲ ಪ್ರಕರಣಗಳಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಕೇಶವಾನಂದ ಭಾರತಿ ಪ್ರಕರಣ ಅಂತೇಳಿ. 29ನೇ ಪ್ರಶ್ನೆ, ಭಾರತದ ಸರ್ಕಾರದ ವಿರುದ್ಧ LIC 1995ರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಡ್ಯಾಶ್ ಡ್ಯಾಶ್ ಎಂದು ಅಭಿಪ್ರಾಯಪಟ್ಟಿದೆ ಅಂತೇಳಿ. ಮುನ್ನುಡಿ ಭಾರತದ ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ. ಮುನ್ನುಡಿ ಅಂದ್ರೆ ಪ್ರಸ್ತಾವನೆ ಭಾರತದ ಸಂವಿಧಾನದ ಅವಿಭಾಜ್ಯ ಅಂಗವಾಗಿಲ್ಲ. ಮುನ್ನುಡಿಗೆ ತಿದ್ದುಪಡಿ ಮಾಡಲಾಗುವುದಿಲ್ಲ. ಅಹಿಂಸೆ ಎಂಬ ಪದವನ್ನ ಮುನ್ನುಡಿಯಲ್ಲಿ ಸೇರಿಸಬೇಕು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಮುನ್ನುಡಿ ಭಾರತದ ಸಂವಿಧಾನದ ಅವಿಭಾಜ್ಯ ಅಂಗ ಅಂತೇಳಿ 1995ರ LIC ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. 30ನೇ ಪ್ರಶ್ನೆ, ಪ್ರಸ್ತುತ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿರುವಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಸಲಾಗಿದೆ ಅಂತೇಳಿ. ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ, ಸ್ವತಂತ್ರ, ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನೆ, ಸಮಾನತೆ, ಸ್ಥಾನಮಾನ, ಅವಕಾಶಗಳಲ್ಲಿ, ಭ್ರಾತೃತ್ವ, ಏಕ ಪೌರತ್ವ ಅಂತೇಳಿ. ಇದರಲ್ಲಿ 4 ಆಪ್ಷನ್ ಕೊಡಲಾಗಿದೆ. ಉತ್ತರ ಏನಂತಂದ್ರೆ ಈ ಮೇಲೆ ಕೊಟ್ಟಿರುವಂತ 4 ಜೋಡಿ ಕೂಡ ಸರಿಯಾಗಿವೆ ಅಂತೇಳಿ. 31ನೇ ಪ್ರಶ್ನೆ, 1949ರ ನವೆಂಬರ್ 26 ಅಂಗೀಕರಿಸಲ್ಪಟ್ಟ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಈ ಕೆಳಗಿನ ಯಾವ ಪದ ಸೇರಿಲ್ಲ ಅಂತೇಳಿ. ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ, ಗಣರಾಜ್ಯ ಅಂತೇಳಿ ಮೂಲ ಪ್ರಸ್ತಾವನೆಯಲ್ಲಿ ಸೇರದೇ ಇರುವಂತ ಪದಗಳಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ABC ಅಂದ್ರೆ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಅನ್ನುವಂತ 3 ಪದಗಳನ್ನ 42ನೇ ತಿದ್ದುಪಡಿ ಮಾಡಿ 1976ರಲ್ಲಿ ಸೇರಿಸಿರೋದ್ರಿಂದ ಮೂಲ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರಲಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ. 32ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವ ಪದವು ಖಾಸಗಿ ಸ್ವತ್ತನ್ನ ರಾಷ್ಟ್ರೀಕರಣ ಮಾಡುವ ಸಂವಿಧಾನದ ಕಾನೂನುಗಳನ್ನು ನ್ಯಾಯಾಲಯವು ಎತ್ತಿ ಹಿಡಿಯುವಂತೆ ಮಾಡಲು ಶಕ್ತಗೊಳಿಸುತ್ತದೆ ಅಂತೇಳಿ. ಸಾರ್ವಭೌಮ, ಜಾತ್ಯತೀತ, ಗಣತಂತ್ರ, ಸಮಾಜವಾದಿ ಅಂತೇಳಿ. ಇದು ಸರಿಯಾದ ಉತ್ತರ ಏನಂದ್ರೆ ಸಮಾಜವಾದದ ಪರಿಕಲ್ಪನೆ ಏನಂತಂದ್ರೆ ಇರುವ ಆಸ್ತಿಯನ್ನು ಸಮವಾಗಿ ಹಂಚಿಸಬೇಕು ಅನ್ನುವಂಥದ್ದು, ಖಾಸಗಿಯ ಆಸ್ತಿಯನ್ನು ರಾಷ್ಟ್ರೀಕರಣಗೊಳಿಸಬೇಕು ಅನ್ನುವಂಥದ್ದು ಅದರ ಪ್ರಮುಖ ಉದ್ದೇಶ. 33ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಜಾತ್ಯತೀತ ರಾಜ್ಯದ ಲಕ್ಷಣವಲ್ಲ ಅಂತೇಳಿ. ಇದು ಪ್ರಜಾಪ್ರಭುತ್ವವನ್ನು ನಿರಾಕರಿಸುತ್ತದೆ. ಇದು ಧರ್ಮವನ್ನು ರಾಜ್ಯದಿಂದ ಬೇರ್ಪಡಿಸುತ್ತದೆ. ಜಾತ್ಯತೀತವಾಗಿರಬೇಕಾದ ರಾಜ್ಯವು ಪ್ರಜಾಪ್ರಭುತ್ವವಾಗಿರಬೇಕು. ಇದು ಧಾರ್ಮಿಕ ಸಂಘರ್ಷವನ್ನು ತಡಿಬೇಕು ಮತ್ತು ಧಾರ್ಮಿಕ ಸಾಮರಸ್ಯವನ್ನು ಉತ್ತೇಜಿಸಬೇಕು ಅನ್ನುವಂಥದ್ದು ಯಾವುದು ಲಕ್ಷಣ ಅಲ್ಲ ಅಂತಂದ್ರೆ ಇದು ಪ್ರಜಾಪ್ರಭುತ್ವವನ್ನು ನಿರಾಕರಿಸುತ್ತದೆ ಅನ್ನುವಂಥದ್ದು ಜಾತ್ಯತೀತ ರಾಜ್ಯದ ಲಕ್ಷಣವಲ್ಲ ಅಂತೇಳಿ.
34ನೇ ಪ್ರಶ್ನೆ, ಭಾರತದ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶ ಯಾವುದಂತೇಳಿ. ಮೂಲಭೂತ ಹಕ್ಕುಗಳು, ಸಂವಿಧಾನದ ಪೀಠಿಕೆ, 9ನೇ ಅನುಸೂಚಿ, ರಾಜ್ಯ ನಿರ್ದೇಶಕ ತತ್ವಗಳಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಸಂವಿಧಾನದ ಪೀಠಿಕೆಯಲ್ಲಿ ಜಾತ್ಯತೀತ ಅನ್ನುವ ರಾಷ್ಟ್ರ ಅನ್ನುವಂಥದ್ದನ್ನ ತಿಳಿಸುತ್ತದೆ ಅಂತೇಳಿ. 35ನೇ ಪ್ರಶ್ನೆ, ಭಾರತವು ಒಂದು ಜಾತ್ಯತೀತ ರಾಷ್ಟ್ರ ಎಂಬುದರ ಅರ್ಥ ಏನು ಅಂತೇಳಿ. ಇದು ಭಾರತ ರಾಷ್ಟ್ರದ ಧರ್ಮವನ್ನು ಹೊಂದಿದೆ, ಇದು ಬಹುಪಕ್ಷ ವ್ಯವಸ್ಥೆಯನ್ನು ಹೊಂದಿದೆ, ಇದು ಎಲ್ಲ ಧರ್ಮಗಳನ್ನು ವಿರೋಧಿಸುತ್ತದೆ, ಇದು ರಾಷ್ಟ್ರದ ಸ್ವಧರ್ಮವನ್ನು ಹೊಂದಿಲ್ಲ ಅಂತಂದ್ರೆ ಜಾತ್ಯತೀತ ರಾಷ್ಟ್ರ ಅಂತಂದ್ರೆ ಇದು ರಾಷ್ಟ್ರದ ಸ್ವಧರ್ಮವನ್ನು ಹೊಂದಿಲ್ಲ ಅಂತೇಳಿ. 36ನೇ ಪ್ರಶ್ನೆ, ಭಾರತದ ಪ್ರಸ್ತಾವನೆಯಲ್ಲಿ ಜಾತ್ಯತೀತ ಎಂಬ ಪದದ ಅರ್ಥವೇನಂತೇಳಿ. ನೋಡ್ರಿ, ಜಾತ್ಯತೀತ ಅನ್ನುವಂಥ ಪದದ ಬಗ್ಗೆನೇ ಸುಮಾರು ಪ್ರಶ್ನೆಗಳು ಈಗಾಗಲೇ ಬಂದಿವೆ. ರಾಜ್ಯವು ಎಲ್ಲ ಧರ್ಮಗಳನ್ನು ವಿರೋಧಿಸುತ್ತದೆ, ರಾಜ್ಯವು ಕೇವಲ ಬಹುಸಂಖ್ಯಾತ ಧರ್ಮವನ್ನು ರಕ್ಷಿಸುತ್ತದೆ, ಧರ್ಮವು ರಾಜಕೀಯದ ಭಾಗವಾಗಿದೆ, ರಾಜ್ಯಕ್ಕೆ ತನ್ನದೇ ಆದ ಯಾವುದೇ ಅಧಿಕೃತ ಧರ್ಮವಿಲ್ಲ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಅರ್ಥ ಏನಂತಂದ್ರೆ 4ನೇದು, ರಾಜ್ಯಕ್ಕೆ ತನ್ನದೇ ಆದಂತ ಯಾವುದೇ ಅಧಿಕೃತ ಧರ್ಮ ಇಲ್ಲ ಅನ್ನುವಂಥದ್ದು ಜಾತ್ಯತೀತ ಅನ್ನುವಂಥದ್ದು. 37ನೇ ಪ್ರಶ್ನೆ, ಕೆಳಗಿರುವ ಯಾವ ವಾಕ್ಯವು ಭಾರತದಲ್ಲಿರುವ ಜಾತ್ಯತೀತತೆಯ ಪರಿಕಲ್ಪನೆಯನ್ನು ಬೆಂಬಲಿಸುವುದಿಲ್ಲ ಅಂತೇಳಿ. ಸರ್ಕಾರದ ಅಧೀನದಲ್ಲಿರುವ ಎಲ್ಲ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣ ನೀಡಬೇಕು, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸಬೇಕು, ಧರ್ಮವು ರಾಜಕೀಯ ಸಂಬಂಧ ರಹಿತವಾಗಿರಬೇಕು, ಧರ್ಮಗಳಿಗೆ ವೈಯಕ್ತಿಕ ಸಾಮೂಹಿಕ ಸ್ವಾತಂತ್ರ್ಯಕ್ಕೆ ಅನುಮತಿ ನೀಡಬೇಕನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಸರ್ಕಾರದ ಅಧೀನದಲ್ಲಿರುವ ಎಲ್ಲಾ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣ ನೀಡಬೇಕನ್ನುವಂಥದ್ದು ಬೆಂಬಲಿಸುವುದಿಲ್ಲ ಅಂತೇಳಿ. 38ನೇ ಪ್ರಶ್ನೆ, ಈ ಕೆಳಕಂಡ ಯಾವ ತೀರ್ಪಿನಲ್ಲಿ ಜಾತ್ಯತೀತ ಮತ್ತು ಸಂಯುಕ್ತತೆಯ ಭಾರತದ ಸಂವಿಧಾನದ ಮೂಲ ಲಕ್ಷಣಗಳೆಂದು ಸಾರಲಾಗಿದೆ ಅಂತೇಳಿ. ಕೇಶವಾನಂದ ಭಾರತಿ ಪ್ರಕರಣ, ಎಸ್.ಆರ್. ಬೊಮ್ಮೈ ಪ್ರಕರಣ, ಇಂದಿರಾ ಸಾಯ್ನಿ ಪ್ರಕರಣ, ಮಿನೋವರ್ ಮಿಲ್ಸ್ ಪ್ರಕರಣ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಭಾರತದ ಸಂವಿಧಾನದ ಭಾಗ, ಅದರ ಜೊತೆಗೆ ಜಾತ್ಯತೀತ ಸಂಯುಕ್ತತೆಯ ಲಕ್ಷಣ ಅಂತೇಳಿ, ಅದರ ಜೊತೆಗೆ ಪ್ರಸ್ತಾವನೆಯು ಮೂಲ ಸಂರಚನೆ ಆಗಿದೆ ಅಂತೇಳಿ ತೀರ್ಪು ನೀಡಿದೆ. 39, ಇದು 1973ರಲ್ಲಿ. 39ನೇ ಪ್ರಶ್ನೆ, ಕೆ.ಎಂ. ಮುನ್ಷಿಯವರು ಭಾರತದ ಸಂವಿಧಾನದ ಯಾವ ಭಾಗವನ್ನು ರಾಜಕೀಯ ಜಾತಕ ಎಂದು ವರ್ಣಿಸಿದ್ದಾರೆ ಅಂತಿದೆ. ಪ್ರಸ್ತಾವನೆ, ಮೂಲಭೂತ ಕರ್ತವ್ಯಗಳು, ದುರ್ಬಲ ವರ್ಗದವರ ವಿಶೇಷ ಸವಲತ್ತುಗಳು, ಮೂಲಭೂತ ಹಕ್ಕುಗಳಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಪ್ರಸ್ತಾವನೆ ಅನ್ನುವಂಥದ್ದು ಸರಿಯಾದ ಉತ್ತರ. 40ನೇ ಪ್ರಶ್ನೆ, ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಕೀಲಿಕೈ ಎಂದು ಕರೆದವರು ಯಾರಂತಿದೆ. ಆರ್ನೆಸ್ಟ್ ಬಾರ್ಕರ್, ಠಾಕೂರ್ ದಾಸ್ ಭಾರ್ಗವ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಎನ್.ಕೆ. ಪಾಲ್ಕಿವಾಲ್ ಅಂತಿದೆ. ಇದು ಸರಿಯಾದ ಉತ್ತರ ಏನಂದ್ರೆ ಆರ್ನೆಸ್ಟ್ ಬ್ರಾಕರ್ ಅವರು ಕೀಲಿಕೈ ಅಂತೇಳಿ ಹೇಳಿದ್ದಾರೆ. ಅದರ ಜೊತೆ ಠಾಕೂರ್ ದಾಸ್ ಭಾರ್ಗವ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿದ್ದಾರೆ ಪ್ರಸ್ತಾವನೆಯನ್ನ. ಎನ್ ಪಾಲ್ಕಿವಾಲ ಸಂವಿಧಾನದ ಗುರುತಿನ ಚೀಟಿ ಎಂದು ಹೇಳಿರುವಂತದ್ದನ್ನ ನಾವು ನೆನಪಿಟ್ಕೊಳ್ಳಬೇಕು. 41ನೇ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಂಡುಬರುವ ಪರಿಕಲ್ಪನೆಗಳನ್ನು ಕೆಳಗೆ ನೀಡಿದ್ದು ಕ್ರಮಬದ್ಧವಾಗಿ ಬರೆಯಿರಿ ಅಂತಿದೆ. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ನ್ಯಾಯ ಅಂತಿದೆ. ಇದು ಕ್ರಮವಾಗಿ ಭಾರತದ ಪ್ರಸ್ತಾವನೆಯಲ್ಲಿ ಹೇಗಿದೆ ಅನ್ನುವಂಥದ್ದನ್ನ ನಾವು ಬರಿಬೇಕು. ಎಸ್, ಹೇಗಿದೆ ಅಂತಂದ್ರೆ ಉತ್ತರ ಎ ಅನ್ನುವಂಥದ್ದು ಮೊದಲು 4 ಅಂತಂದ್ರೆ ಫಸ್ಟ್ ನ್ಯಾಯ ಇದೆ, ಆಮೇಲೆ ಸ್ವತಂತ್ರ ಇದೆ, ಎಸ್ ಸಮಾನತೆ ಇದೆ, ಕೊನೆಗೆ ಭ್ರಾತೃತ್ವ ಇದೆ. 4, 2, 1, 3 ಸರಿಯಾದ ಉತ್ತರ. 42ನೇ ಪ್ರಶ್ನೆ, ಆರ್ಥಿಕ ನ್ಯಾಯ ಎಂಬ ಪದ ಕಂಡುಬರುವುದು ಸಂವಿಧಾನದ ಎಲ್ಲಿ ಅನ್ನುವಂಥದ್ದು. ಪ್ರಸ್ತಾವನೆಯಲ್ಲಿ, ಪ್ರಸ್ತಾವನೆ ಮತ್ತು ಮೂಲಭೂತ ಹಕ್ಕುಗಳಲ್ಲಿ, ಪ್ರಸ್ತಾವನೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ, ಪ್ರಸ್ತಾವನೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಪ್ರಸ್ತಾವನೆಯಲ್ಲೂ ಇದೆ, ಅದರ ಜೊತೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ 39ನೇ ಆರ್ಟಿಕಲ್ ಅಲ್ಲಿ ಆರ್ಥಿಕ ನ್ಯಾಯವನ್ನ ನಾವು ಕಾಣಬಹುದು. 43ನೇ ಪ್ರಶ್ನೆ, ಭಾರತವನ್ನು ಒಂದು ಗಣರಾಜ್ಯ ಎಂದು ಕರೆಯಲಾಗುತ್ತದೆ ಏಕೆಂದರೆ ಮಂತ್ರಿಗಳು ರಾಷ್ಟ್ರಪತಿ ಇಷ್ಟದ ಮೇರೆಗೆ ಅಧಿಕಾರವನ್ನು ಹೊಂದಿರುತ್ತಾರೆ, ಮಂತ್ರಿಗಳು ಸಂಸತ್ತಿಗೆ ಉತ್ತರದಾಯಿಗಳಾಗಿರುತ್ತಾರೆ, ಸಿ ಭಾರತದ ರಾಷ್ಟ್ರಪತಿ ಹುದ್ದೆ ಆರಿಸುವಂತದ್ದು, ಭಾರತದ ಜನರು ರಾಜ್ಯದ ಆಡಳಿತದ ಸಾರ್ವಭೌಮತ್ವವನ್ನು ಹೊಂದಿದ್ದಾರೆ ಅಂತೇಳಿ. ಗಣರಾಜ್ಯ ಅನ್ನೋದಕ್ಕೆ ಕಾರಣ ಏನಂತಂದ್ರೆ ಎಸ್ ಸರಿಯಾದ ಉತ್ತರ ಡಿ, ಭಾರತದ ರಾಷ್ಟ್ರಪತಿ ಹುದ್ದೆ ಆರಿಸುವಂತದ್ದು ಅಂತೇಳಿ. ಎಸ್ ಅಂದ್ರೆ ಭಾರತದ ರಾಷ್ಟ್ರಪತಿ ಹುದ್ದೆ ಆರಿಸುವಂತದ್ದು ಏನಿದೆ ಅಂದ್ರೆ ಇಲ್ಲಿ ಸಿ ಇದೆ, ಅದು ಸಿ ಅಂತ ಹಾಕ್ಬೇಕು. 44, ಭಾರತದ ಸಂವಿಧಾನವು ಗಣರಾಜ್ಯ ರೂಪದ್ದಾಗಿದೆ ಏಕೆಂದರೆ ಅಂತಿದೆ. ಇದು ಚುನಾಯಿತ ಸಂಸತ್ತಿಗೆ ಅವಕಾಶ ಮಾಡಿಕೊಡುತ್ತದೆ, ಇದು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ, ಇದು ವಯಸ್ಕರ ಮತಾಧಿಕಾರಕ್ಕೆ ಅವಕಾಶ ಮಾಡಿಕೊಡುತ್ತದೆ, ಇದರಲ್ಲಿ ವಂಶ ಪಾರಂಪರ್ಯವಾದ ಅಂಶವಿಲ್ಲ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಡಿ, ಇದರಲ್ಲಿ ವಂಶ ಪಾರಂಪರ್ಯವಾದ ಅಂಶ ಇಲ್ಲ ಅಂತೇಳಿ. ಎಸ್ 45ನೇ ಪ್ರಶ್ನೆ, ಪ್ರಸ್ತಾವನೆಯಲ್ಲಿ ಗಣರಾಜ್ಯ ಎಂಬ ಪದ ಏನನ್ನು ಸೂಚಿಸುತ್ತದೆ ಅಂದ್ರೆ ಪ್ರಶ್ನೆ ಒಂದೇ ಆಗಿದ್ರು ಕೂಡ ಕೆಳಗೆ ಕೊಟ್ಟಿರುವಂತ ಆಪ್ಷನ್ಸ್ ಬೇರೆ ಆಗಿದೆ. ಆಲೋಚನೆ ಮಾಡಿ ಉತ್ತರವನ್ನ
ಅಂದ್ರೆ ಗಣರಾಜ್ಯ ಪದದ ಅರ್ಥವನ್ನ ತಿಳ್ಕೊಂಡಾಗ ಮಾತ್ರ ಇಲ್ಲಿ ಉತ್ತರವನ್ನ ಹಾಕ್ಬೋದು. ಎ ರಾಷ್ಟ್ರದ ಮುಖ್ಯಸ್ಥರು ಚುನಾಯಿತರಾಗಿರುತ್ತಾರೆ. ಬಿ ಪ್ರಧಾನಮಂತ್ರಿಗಳು ಪರಮಾಧಿಕಾರ ಹೊಂದಿದ್ದಾರೆ. ಸಂವಿಧಾನವು ಸುಪ್ರೀಂ ಅಲ್ಲ. ದೇಶದಲ್ಲಿ ರಾಜಪ್ರಭುತ್ವ ಇದೆ ಅನ್ನುವಂಥದ್ದು ಗಣರಾಜ್ಯ ಅನ್ನೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ರಾಷ್ಟ್ರದ ಮುಖ್ಯಸ್ಥರು ಚುನಾಯಿತರಾಗುತ್ತಾರೆ ಅಂತೇಳಿ. 46ನೇ ಪ್ರಶ್ನೆ ಸರಿಯಾದ ಹೇಳಿಕೆಗಳನ್ನ ಆಯ್ಕೆ ಮಾಡಿ ಅಂತಿದೆ. ಕೆಲವು ಪ್ರಜಾಪ್ರಭುತ್ವ ದೇಶಗಳು ಗಣರಾಜ್ಯಗಳಾಗಿವೆ, ಕೆಲವು ಪ್ರಜಾಪ್ರಭುತ್ವ ದೇಶಗಳು ಗಣರಾಜ್ಯಗಳಲ್ಲ ಅಂತೇಳಿ. ಇಲ್ಲಿ ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಬಿ ಸರಿ, ಎ ಅಲ್ಲ ಬಿ ಅಲ್ಲ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎ ಮತ್ತು ಬಿ ಎರಡೂ ಕೂಡ ಸರಿಯಾದ ವಾಕ್ಯಗಳು ಅಂತೇಳಿ. 47 ಪ್ರಶ್ನೆ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತೇಳಿ. ಎಸ್ ಗಣರಾಜ್ಯ, ರಾಜ್ಯದ ಮುಖ್ಯಸ್ಥ ಅನುವಂಶಿಕ ರಾಜ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಾರ್ವಭೌಮತ್ವ, ಸಂವಿಧಾನ ಜನರ ಇಚ್ಛೆ ಮೇಲೆ ನಿಲ್ಲುತ್ತದೆ. ಪ್ರಜಾಪ್ರಭುತ್ವ, ಸಂವಿಧಾನವು ಮತ್ತೊಂದು ದೇಶದ ಕಾನೂನು ಅಧಿಕಾರವನ್ನು ಗುರುತಿಸುವುದಿಲ್ಲ. ಜಾತ್ಯತೀತ ರಾಜ್ಯವು ತನ್ನದೇ ಆದ ಯಾವುದೇ ಧರ್ಮವನ್ನು ಹೊಂದಿಲ್ಲ ಅಂತೇಳಿ. ಸರಿಯಾದ ಹೊಂದಾಣಿಕೆ ಯಾವುದಂತಂದ್ರೆ ಜಾತ್ಯತೀತ ಅಂದ್ರೆ ರಾಜ್ಯವು ತನ್ನದೇ ಆದ ಯಾವುದೇ ಧರ್ಮವನ್ನ ಹೊಂದಿಲ್ಲ ಅನ್ನುವಂಥದ್ದು ಸರಿಯಾದ ಆಯ್ಕೆಯಾಗಿದೆ. 48ನೇ ಪ್ರಶ್ನೆ ಭಾರತದ ಸಂವಿಧಾನದ ಕೆಲವು ಲಕ್ಷಣಗಳು ಈ ಕೆಳಗೆ ನೀಡಲಾಗಿದೆ ಅಂತೇಳಿ. ಸಮಾಜವಾದಿ, ವ್ಯಕ್ತಿ ಸ್ವತಂತ್ರ, ಸಾರ್ವಭೌಮತ್ವ, ಜಾತ್ಯತೀತ ಅಂತೇಳಿ ಈ ಕೊಟ್ಟಿರುವಂಥದ್ದು 42ನೇ ತಿದ್ದುಪಡಿಯಂತೆ ಯಾವ ಪದಗಳನ್ನ ಸೇರಿಸಲಾಗಿದೆ ಅಂತೇಳಿ ಇದೆ. ಎಸ್ ಇಲ್ಲಿ ಕೊಡಲಾಗಿದೆ ಎ ಬಿ ಮತ್ತು ಸಿ, ಎ ಸಿ ಡಿ ಅಂತಿದೆ, ಎ ಡಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಎ ಮತ್ತು ಡಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನ 42ನೇ ತಿದ್ದುಪಡಿ ಮುಖಾಂತರ ಸೇರಿಸಲಾಗಿದೆ. 49ನೇ ಪ್ರಶ್ನೆ ಪಟ್ಟಿ ಎ ಮತ್ತು ಪಟ್ಟಿ ಬಿ ಅನ್ನು ಕೊಡಲಾಗಿದೆ. ಎಸ್ ಗಣರಾಜ್ಯ, ಸಾರ್ವಭೌಮತ್ಯ, ಜಾತ್ಯತೀತ, ಸಮತಾವಾದ ಅಂತ ಇದೆ. ಈ ಕಡೆ ಅಂದ್ರೆ ರಾಜ್ಯವು ಆಂತರಿಕ ಬಾಹ್ಯ ಕ್ಷೇತ್ರಗಳಲ್ಲಿ ಸ್ವತಂತ್ರ ಹೊಂದೋದು, ಆ ರೀತಿ ಆಪ್ಷನ್ ಅನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಮೂರನೇದು A3 ಅಂತ. ಗಣರಾಜ್ಯ ಅಂದ್ರೆ ಏನು? ರಾಜ್ಯದ ಮುಖ್ಯಸ್ಥನು ಜನರಿಂದ ಆಯ್ಕೆ ಆದರೆ ಅದು ಗಣರಾಜ್ಯ ಅಂತೇಳಿ ಕರಿತೀವಿ. B1 ಅಂತ ಸಾರ್ವಭೌಮತೆ ಅಂತಂದ್ರೆ ರಾಜ್ಯವು ಆಂತರಿಕ ಬಾಹ್ಯ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಹೊಂದಿರುವಂತದ್ದನ್ನ ನಾವು ಸಾರ್ವಭೌಮ ಹೊಂದಿರುವಂತ ದೇಶ ಅಂತೇಳಿ ಕರಿಬಹುದು. C5 ಅಂತೇಳಿ. ಎಸ್ ಜಾತ್ಯತೀತೆ ಅಂತಂದ್ರೆ ಜನರು ತಮ್ಮ ಆರಾಧನೆಯ ಧರ್ಮದ ಅನುಸರಣೆಯನ್ನ ಅವಕಾಶ ಮಾಡಿಕೊಡುವಂಥದ್ದು. ಎಸ್ D5 ಅಂತೇಳಿ. ಸಮತಾವಾದ ಅಂತಂದ್ರೆ D4 ರಾಜ್ಯದ ಸಮತಾವಾದ ಅಂದ್ರೆ ರಾಜ್ಯದ ಆದಾಯದ ಸಮಾನ ಹಂಚಿಕೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ. ಈ 50 ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋನ ನೋಡಬಹುದು ಅಂತೇಳಿ ಹೇಳ್ತಾ 51ನೇ ಕೊನೆಯ ಪ್ರಶ್ನೆ. ಜಾತ್ಯತೀತ ಎಂಬ ಪದವನ್ನ ಅಳವಡಿಸಿದ ಸಂವಿಧಾನದ ತಿದ್ದುಪಡಿ ಯಾವುದಂತೇಳಿ. 1ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 71ನೇ ತಿದ್ದುಪಡಿ, 53ನೇ ತಿದ್ದುಪಡಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಾರೆ ಭಾರತದ ಪ್ರಸ್ತಾವನೆಯನ್ನು ಒಂದೇ ಸಾರಿ ತಿದ್ದುಪಡಿ ಮಾಡಿರಬಾರದು. ಆ ಸಂದರ್ಭದಲ್ಲಿ ಜಾತ್ಯತೀತ ಎಂಬ ಪದವನ್ನ ಸೇರಿಸಲಾಗಿದೆ. ಅದು 42ನೇ ತಿದ್ದುಪಡಿ. ಖಂಡಿತ ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಪ್ರಶ್ನೆಗಳು ಬಂದಂತ ಸಂದರ್ಭದಲ್ಲಿ ನೀವು ಉತ್ತರ ಹಾಕೋದಕ್ಕೆ ಖಂಡಿತ ಸಿದ್ಧರಾಗ್ತೀರಿ ಅಂತೇಳಿ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ.